Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 27ನೇ ಪ್ರಶ್ನೆ. ನಾವು ಕೆಮ್ಮುವಾಗ ಅಥವಾ ಸೀನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ನಿಮಗ್ ಶಾಲೆಯಲ್ಲಿ ಶಿಕ್ಷಕರು ಹೇಳ್ತಾ ಇರಬಹುದು, ಸೀನುವಾಗ ಎಲ್ಲರೂ ಮೂಗನ್ನ ಮತ್ತೆ ಬಾಯಿಯನ್ನ ಸರಿಯಾಗಿ ಕರ್ಚಿಪ್ನಿಂದ ಮುಚ್ಚಿಕೊಳ್ಬೇಕು ಅಂತ ಅಲ್ವಾ? ಯಾಕೆ ಹೇಳ್ತಾರೆ ಶಿಕ್ಷಕರು ಹಾಗೆ? ಯಾಕೆಂದ್ರೆ ನಮಗ್ ಗೊತ್ತು, ಕೆಲವೊಂದಿಷ್ಟು ರೋಗಗಳೇನಿದೆ ಅದು ಸಾಂಕ್ರಾಮಿಕ ರೋಗಗಳಾಗಿರುತ್ತೆ. ಈಗ ಯಾರಿಗೋ ಒಬ್ರಿಗೆ ನೆಗಡಿ ಆಗಿದೆ ಅಥವಾ ಜ್ವರ ಬಂದಿದೆ ಅಂದ್ರೆ ಆ ತರಗತಿಯಲ್ಲಿರೋರಿಗೆಲ್ಲರಿಗೂ ಜ್ವರ ಸ್ಪ್ರೆಡ್ ಆಗುತ್ತೆ, ನೆಗಡಿ ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ ಅಲ್ವಾ? ಹೇಗೆ? ಯಾಕಂದ್ರೆ ಗಾಳಿಯ ಮೂಲಕ ಸೀನಿದಾಗ ಅಥವಾ ಕೆಮ್ಮಿದಾಗ ಇರಬಹುದು. ಆ ಸಮಯದಲ್ಲಿ ನಾನೀಗ ಸೋಂಕಿತ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ನನ್ನ ದೇಹದಲ್ಲಿರುವಂತಹ ವೈರಸ್ಗಳು ನಾನು ಕೆಮ್ಮಿದಾಗ ಅಥವಾ ಸೀನಿದಾಗ ಗಾಳಿಯ ಮೂಲಕ ಬೇರೆಯವರಿಗೆ, ನನ್ನ ಪಕ್ಕದಲ್ಲಿ ಕುತ್ಕೊಂಡವರಿಗೆ ಹರಡಬಹುದು. ಅದೇ ಆ ವೈರಸ್ಗಳು ಅವರ ದೇಹವನ್ನ ಸೇರಬಹುದು. ಇದು ಎಲ್ಲರಿಗೂ ಹಬ್ಬುತ್ತೆ. ಹಾಗಾಗಿ ನಾವು ಕೆಮ್ಮುವಾಗ ಅಥವಾ ಸೀನುವಾಗ ಮೂಗು ಮತ್ತು ಬಾಯಿಯನ್ನ ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ಸೀನಿದಾಗ ಸಾವಿರಾರು ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಳ್ಳುತ್ತವೆ. ಉಸಿರಾಟದ ಮೂಲಕ ಈ ಸೂಕ್ಷ್ಮ ಜೀವಿಗಳು ಮತ್ತೊಬ್ಬರ ದೇಹವನ್ನು ಪ್ರವೇಶಿಸಬಹುದು ಮತ್ತು ಸೋಂಕನ್ನು ಉಂಟು ಮಾಡಬಹುದಾಗಿದೆ. ಹಾಗಾಗಿ ನಾವು ಕೆಮ್ಮುವಾಗ ಅಥವಾ ಸೀನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು. ಥ್ಯಾಂಕ್ ಯು.